ನಮಸ್ತೆ ಎಲ್ಲರಿಗೂ. ಆಂಜನೇಯ ಏನು ಹೇಳ್ತಾರೆ ನೋಡೋಣ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಆಂಜನೇಯನ ಆಶೀರ್ವಾದ ಪಡ್ಕೊಳ್ಳೋಣ. ಒಂಚೂರು ಯಾರ್ಯಾರಿಗೆ ಭೂಮಿ ವಿಚಾರದಲ್ಲಿ ತೊಂದರೆ ಆಗ್ತಾ ಇದೆ, ಅಥವಾ ಮಂಗಳ ಗ್ರಹದ ಪ್ರಭಾವಕ್ಕೆ ಒಳಗಾಗಿದ್ದೀರಾ, ಅಥವಾ ಶನಿ ಮಹಾತ್ಮನ ವೈಬಲ್ಲಿ ಇದ್ದೀರಾ, ನಿಮ್ಮೆಲ್ಲರಿಗೂ ಒಂಚೂರು ಒಳ್ಳೇದಾಗಲಿ ಅಂತ. ಸೊ ಗಿವ್ ಸಪೋರ್ಟ್ ಅಂತ ಹೇಳ್ತಿದ್ದಾರೆ. ಸೊ ಸಪೋರ್ಟ್ ಕೊಡಿ, ಕೆಲವರಿಗೆ ಸಪೋರ್ಟ್ ಬೇಕಾಗಿದೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಜನರಿಗೆ ಸ್ವಾತಂತ್ರ್ಯನ ಕೊಡಿಸಿ ಅನ್ನುವಂಥದ್ದು ಕೂಡ ಇದೆ. ನನ್ನ ವಿರಾಟ್ ರೂಪ ನೀವು ನೋಡಿಲ್ವಾ ಮಕ್ಕಳ ಅಂತ ಯಾರಿಗೋ ಕೇಳ್ತಿದ್ದಾರೆ ಆಂಜನೇಯ ಇಲ್ಲಿ. ಜೊತೆಗೆ ಸಾಕಷ್ಟು ಪರ್ಸ್ನಲ್ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರೋರಿಗೆ, ಯಾವ ಪ್ರಯತ್ನನೂ ಫಲ ಕೊಡ್ದಿರ ಇರೋರಿಗೆ ಒಂದಷ್ಟು ಸಮಸ್ಯೆನ ಬಗೆಹರಿಸಿ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಬಂಧನದಿಂದ ಬಿಡುಗಡೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ನಂಬಿಕೆ ವಿಶ್ವಾಸನ ಉಳಿಸ್ಕೊಳ್ಳೋ ಅಂಥವರಿಗೆ ಸಹಾಯನ ಮಾಡಿ ಅನ್ನುವಂಥದ್ದು ಇದೆ. ಸಹಾಯ ಮಾಡೋದು ಮಾಡ್ತೀರಾ, ಮನಸ್ಫೂರ್ತಿಯಾಗಿ ಮಾಡಿ ಅನ್ನುವಂಥದ್ದು ಇದೆ. ಪರ್ಸ್ನಲ್ ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ಫೀಲ್ ಯುವರ್ ಮ್ಯಾನಿಫೆಸ್ಟೇಷನ್. ಕೇಳೋದೇನೋ ಕೇಳ್ಬಿಡ್ದಿರಾ, ಏನ್ ಕೇಳ್ದೆ ಅನ್ನೋದೇ ಮರ್ತೋಗಿರುತ್ತೆ ನಿಮ್ಗೆ. ನಾನು ಕೊಟ್ಟಾಗ ಅದು ನಾನು ಕೊಟ್ಟಿದ್ದೀನಿ, ನಾನು ಕೇಳಿದ್ದೆ, ಅದಕ್ಕೆ ಭಗವಂತ ಕೊಟ್ಟಿದ್ದಾನೆ ಅನ್ನೋದೇ ನೆನಪಿರೋದಿಲ್ಲ. ಇಂಥ ಮಕ್ಳಿಗೆ ನಾನು ವರ ಕೊಡ್ಬೇಕಾ ಅನ್ನೋ ಅಂತ ಇದಿಲ್ಲಿದೆ ಇಲ್ಲ ಆಂಜನೇಯ. ಆಕ್ಚುಲಿ ಈ ಕಾರ್ಡ್ ಎಷ್ಟು ಕ್ಯೂಟ್ ಆಗಿ ಇದೆ ನೋಡಿ. ನೋಡಿ, ನಾನು ಸ್ಟೂಡೆಂಟ್ ನಂಗೆ ಪ್ರೆಸೆಂಟ್ ಮಾಡಿರೋದು ಅಷ್ಟೇ ಕ್ಯೂಟ್ ಆಗಿ ಇದೆ ನೋಡಿ. ಈ ಕಾರ್ಡ್ ನೋಡ್ತಿದ್ರೆ ನಂಗೆ ಅದೇ ಜ್ಞಾಪನ ಬರ್ತಿದೆ. ಅದೇ ತರ ಇದೆ, ಕ್ಯೂಟ್ ಕ್ಯೂಟ್ ಆಗಿ, ಕ್ಯೂಟ್ ಬಾಲ ಹನುಮ ಥರ. ಸೊ ಎಸ್, ನಿಮ್ಮ ವೀಕ್ನೆಸ್ ಬಗ್ಗೆ ಎಲ್ಲೂ ಮಾಹಿತಿ ಕೊಡಬೇಡಿ. ನಿಮ್ಮ ಸ್ಟ್ರೆಂತನ್ನು ಯಾವಾಗಲೂ ನಿಮ್ಮ ಸೈನ್ಯ ಥರ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೈ ಶ್ರೀರಾಮ್ ಅಂತ ಒಮ್ಮೆ ಕರೀರಿ, ಜೈ ಆಂಜನೇಯ ಅಂತಾದರೂ ಕರೀರಿ, ನಾನು ಅಲ್ಲೇ ಇರ್ತೀನಿ, ನಾನು ನಿಮಗೆ ಶಕ್ತಿಯಾಗಿ ನಿಲ್ತೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಸ್ವತಂತ್ರ ಅನ್ನೋದು ಒಂದು ಜ್ಞಾನ ಅಲ್ಲ, ಧ್ಯಾನ ಅನ್ನೋದು ಒಂದು ಜ್ಞಾನ ಅಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲಿ, ಹೇಗೆ, ಯಾವಾಗ, ಯಾವ ಒಳ್ಳೆಯ ಕೆಲಸಕ್ಕೆ ನಮ್ಮ ವಿದ್ಯೆನ, ವಿದ್ವತ್ತನ್ನ, ಶಕ್ತಿನ, ಭಕ್ತಿನ ಉಪಯೋಗಿಸ್ಕೊಳ್ತೀವಿ, ಉಪಯೋಗಿಸ್ಕೊಳ್ಬೇಕು ಅನ್ನೋದು ಗೊತ್ತಿರೋದೇ ನಿಜವಾದಂಥ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅಂದ್ರೆ ಏನು? ನಮ್ಗೆ ಇಷ್ಟ ಬಂದಾಗಿರೋದಲ್ಲ. ನಮ್ಮಲ್ಲಿರುವಂಥ ಶಕ್ತಿ, ಭಕ್ತಿ, ಯುಕ್ತಿ ಎಲ್ಲವನ್ನು ಕೂಡ ಒಂದು ಒಳ್ಳೆಯ ಕೆಲಸಕ್ಕೆ, ಒಂದು ಒಳ್ಳೆ ಪಾಸಿಟಿವಿಟಿ ತರೋದಕ್ಕೆ, ಅಥವಾ ಒಳ್ಳೆಯ ವ್ಯಕ್ತಿಗಳಿಗೆ, ವ್ಯಕ್ತಿತ್ವಗಳಿಗೆ, ಸಂದರ್ಭಗಳಿಗೆ ಸಹಾಯ ಮಾಡೋದಕ್ಕೆ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥ ಸ್ವತಂತ್ರ ಇದ್ರೆ, ನಮಗೆ ಅದರ ಅರಿವಿದ್ರೆ ಅದು ನಿಜವಾದಂಥ ಸ್ವಾತಂತ್ರ್ಯ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಒಂದಷ್ಟು ಸಹಾಯ ಕೇಳ್ತಿದ್ದಾರೆ. ಪ್ರಾಮಾಣಿಕ ನೀನು ಅಂತ ನಂಬಿ ನಿನ್ನನ್ನು ಸಹಾಯ ಕೇಳ್ತಾರೆ. ನಿನ್ನ ಬಗ್ಗೆ ಕನ್ಸರ್ನ್ ಇರೋದಕ್ಕೆ ಕೇಳ್ತಾರೆ. ಯಾರ ಬಗ್ಗೆನೂ ಅವರಿಗೆ ಹೆಚ್ಚಿನ ಒಂದು ಗೌರವ ಇರಬಹುದು, ಅಕ್ಕರೆ ಇರಬಹುದು, ಅಭಿಮಾನ ಇರಬಹುದು, ಅಥವಾ ಅವರ ಸಮಸ್ಯೆ ಪರಿಹಾರ ಸಿಗ್ತಾ ಇಲ್ದಿರ ಇರಬಹುದು, ಅಥವಾ ಅವ್ರ ಕಷ್ಟ ನೋಡೋಕ್ಕಾಗ್ದಿರ ನಿಮ್ಮ ಹತ್ರ ಸಹಾಯನ ಕೇಳಿದಾಗ, ಯಾಕೆ ನೀನು ಪ್ರಾಮಾಣಿಕವಾಗಿದ್ದು ಸಹಾಯನ ಮಾಡ್ತಾ ಇಲ್ಲ? ನಾನು ಪ್ರಾಮಾಣಿಕವಾಗಿ ಸಹಾಯ ಮಾಡಿದ್ದೀನಲ್ವಾ? ನನ್ನ ಪ್ರಾಮಾಣಿಕತೆ ಬಗ್ಗೆ ನಿನಗೇನಾದರೂ ಡೌಟ್ ಇದೆಯಾ? ನನ್ನ ಭಕ್ತ ಅಂತ ನಿನ್ನನ್ನು ಹೇಳ್ಕೊಂಡಾಗ ನಿನ್ನ ಪ್ರಾಮಾಣಿಕತೆ ಎಲ್ಲಿ ಹೋಗ್ತಿದೆ ಮಾರಾಯ ಅನ್ನುವಂಥ ರೀತಿಲಿ ಇಲ್ಲಿ ಒಂದು ಪ್ರಶ್ನೆ ಇದೆ. ಆಯ್ತಾ? ಜೊತೆಗೆ ಪೂರ್ಣ ಹೃದಯದಿಂದ ಒಂದು ಅನಾಥೋ ದೈವ ರಕ್ಷಕ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಒಂದು ಒಳ್ಳೆಯ ಸುದ್ದಿ, ಒಂದು ಒಳ್ಳೆಯ ವಿಚಾರ, ಅಥವಾ ನಿನ್ನಿಂದ ಸಹಾಯ ಸಿಗುತ್ತೆ ಅಂತ ಎಷ್ಟೋ ಜನ ನಿನ್ನ ನಿರೀಕ್ಷೆಯಲ್ಲಿ ಇರ್ತಾರೆ. ನಿನ್ನಿಂದ ಒಂದಷ್ಟು ಒಳ್ಳೇದಾಗುತ್ತೋ, ಅಥವಾ ನಿನ್ನಿಂದ ಸಹಾಯ ಸಿಗುತ್ತೋ, ಅಥವಾ ನಿನ್ನಿಂದ ಏನೋ ಒಂದು ಮಹತ್ ಕಾರ್ಯ ಆಗೋದಕ್ಕೆ ಏನೋ ಒಂದು ನಿಸ್ವಾರ್ಥವಾಗಿ ನೀನು ಸಹಾಯ ಮಾಡ್ತೀಯಾ,
ಇದರಿಂದ ನಿಂಗೂ ಒಳ್ಳೇದಾಗತ್ತೆ, ನಮಗೂ ಒಳ್ಳೇದಾಗತ್ತೆ. ಒಬ್ರಿಗೆ ಒಳ್ಳೇದು ಮಾಡಿದ ಪುಣ್ಯ ಕೂಡ ನಮಗ್ ಬರುತ್ತೆ. ಅವರಿಗೂ ಕೂಡ ಕಷ್ಟದಲ್ಲಿರೋರಿಗೆ ಸಹಾಯ ಆಗುತ್ತೆ ಅಂತ ಕಾಯ್ತಾ ಇರೋರಿಗೆ ನೀನ್ ಯಾಕೆ ಬೇಗ ಬಂದೇನು ಒಳ್ಳೇದು ಹೇಳೋದಿಲ್ಲ? ಅಂತ ಹೋದವನು ಇನ್ನೆಲ್ಲೋ ಹೋಗ್ತೀಯ ಯಾಕೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಇದೆ. ಹೆಚ್ಚು ಹೆಚ್ಚು ಶಕ್ತಿವಂತರಾಗಬೇಕು, ಭಕ್ತಿವಂತರಾಗಬೇಕು. ನಮ್ಮನ್ನ ನಾವು ಪರ್ಸನಲ್ ಗ್ರೋತ್ ಕಡೆ ಗಮನನ ಕೊಟ್ಕೊಂಡು ಬೆಳಿಬೇಕು. ಆದ್ರೆ ನಾವೊಬ್ಬರೇ ಬೆಳೆದು ಏನ್ ಮಾಡೋದು? ನಮ್ಮ ಹತ್ರ ಯಾರು ಬರಲ್ಲ. ಎಲ್ಲರೂ ಬೆಳೆದ್ರೆ ಒಂದು ಸಕುಟುಂಬ ಥರ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂಥ ರೀತಿಯಲ್ಲಿ ಇರಬಹುದು. ಆದ್ರೆ ನಿನ್ನ ಒಂದು ಸ್ವಾರ್ಥಕ್ಕೆ ಇನ್ನೊಬ್ಬರನ್ನ ಬಲಿ ಕೊಡಬೇಡ ಅನ್ನುವಂಥದ್ದು ಕೂಡ ಇದೆ. ನಿನ್ನನ್ನ ನೀನು ಹೆಚ್ಚು ಬಲವಂತವಾಗಿ ಬಲವಾನ್ನಾಗಿ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಿನ್ನನ್ನ ನೀನು ಒಂದು ಪ್ರಯಾಣದಲ್ಲಿ, ನಿನ್ನ ಜೀವನ ಪ್ರಯಾಣದಲ್ಲಿ ನಿನ್ನ ಪಾತ್ರ ಏನು? ಬೇರೆಯವರ ಜೀವನದ ಪ್ರಯಾಣಕ್ಕೆ ನೀನೇನು ಸಹಾಯ ಮಾಡಬಹುದು ಅಥವಾ ಸಮಾಜಕ್ಕೆ ಏನು ಕೊಡುಗೆ ಕೊಡಬಹುದು? ಯಾರನ್ನ ಎದುರಿಸ್ಬೇಕು? ಯಾರಿಗೆ ನಿನ್ನ ನೋಡಿ ಭಕ್ತಿ ಬರಬೇಕು? ಯಾರಿಗೆ ನಿನ್ನ ನೋಡಿ ಭಯ ಬರಬೇಕು? ಯಾವ ಉದ್ದೇಶ ನಿನ್ನ ಮನಸ್ಸಲ್ಲಿ ಇದೆ? ಇದ್ರ ಬಗ್ಗೆ ಗಮನ ಇಟ್ಕೊಂಡು ಬೆಳೆಯುವಂಥ ಪ್ರಯತ್ನನ ಪಡು ಅಂತ ಹೇಳ್ತಿದ್ದಾರೆ. ನೀನ್ ಕೇಳಿದ್ದೆಲ್ಲ ನಾನು ಕೊಟ್ಟಿದ್ದೀನಿ. ಯಾವ್ದು ಕೊಟ್ಟಿಲ್ಲ ಹೇಳು ಅನ್ನುವಂಥ ಪ್ರಶ್ನೆ ಇದೆ. ಎಲ್ಲಾನು ಕೊಟ್ಟಿದ್ದೀನಿ ಅಲ್ವಾ? ಎಲ್ಲ ಕೊಟ್ಮೇಲೆ ನಾನು ಹೇಳಿದ ಕೆಲಸ ನೀನ್ ಯಾಕೆ ಮಾಡ್ಲಿಲ್ಲ? ನಾನ್ ನಿಂಗೇನ್ ಹೇಳಿದೆ? ನಿನ್ನನ್ ಯಾರು ಕೇಳ್ತಾರೋ ಸಹಾಯನ ಅದನ್ನ ಅವ್ರಿಗೆ ಮಾಡು ಅಂದಿದೆ. ನೀ ಯಾಕೆ ಮಾಡಿಲ್ಲ? ಮಾಡು ಅನ್ನುವಂಥದ್ದು ಇದೆ. ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ಚಿಕ್ಕಣ್ಣ ಸ್ವಾಮಿಯ ಒಂದೆರಡು ಮಾತುಗಳು ಕೂಡ ಕೇಳಿಸ್ತಾ ಇದೆ. ಏನ್ ಮಾತು ಕೇಳಿಸ್ತಿದೆ ಅಂದ್ರೆ, ಕಾಲಕ್ಕೆ ಕಾಲವಾಗಿ ನಿಂತಹ ನನ್ನನ್ನ ಕಾಲಿನ ಕಸವಾಗಿ ತುಳಿದು ಹೊರಟಲ್ಲ ಬಾಲೆ, ಈಗ ಕಾಲಿನ ಕಸವಾಗಿ ಬಂದು ನನ್ನ ಬಾಗ್ಲಲ್ಲಿ ನಿಂತ್ಕೊಂಡು ಅಳ್ತಿದ್ಯಾ? ನಿನ್ನನ್ನ ನಾನು ಉದ್ಧಾರ ಮಾಡೋದಕ್ಕೆ ಯಾವುದೇ ಅವಕಾಶನ ಕೂಡ ನೀನೇ ನನ್ಗೆ ಉಳಿಸಿ ಕೊಟ್ಟಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಜೊತೆಗೆ ತಾಳ್ಮೆ ಅನ್ನುವಂಥದ್ದು ನಿನ್ನ ಬಾಳಲ್ಲಿ ಬಹಳ ಮುಖ್ಯ ಅಂತ ಬಹಳಷ್ಟು ಜನ ನಿನ್ನ ಪರವಾಗಿ ನನ್ನ ಹತ್ರ ತಗೊಂಬಂದಿದ್ರು, ನಿನ್ನ ವಿಚಾರನ ತಿಳಿಸ್ಕೊಂಡು ನನ್ನ ಹತ್ರ ಅರ್ಜಿ ಬರ್ಸಿದ್ರು. ಅದಕ್ಕೆ ನಾನು ನಿಂಗೆ ರಕ್ಷೆಯಾಗಿ ನಿಂತೆ. ನಿನ್ ಮನೆ ಸುತ್ತ ಓಡಾಡಿ ನಿನ್ಗೆ ರಕ್ಷೆನ ಹಾಕಿದ್ದೆ. ಅದನ್ನ ಮೀರಿ ನೀನು ಹೊರಟೆ ನಿನ್ನ ದುರಹಂಕಾರಕ್ಕೆ ಬೇರೆಯವ್ರನ್ನ ಮಾತು ಕೇಳ್ಕೊಂಡು ಪ್ರಾಣಕ್ಕೆ ತೊಂದರೆ ಮಾಡಿಕೊಂಡು ಪ್ರಾಣ ಬಿಟ್ಟೆ. ಈಗ ನಾನು ನಿನ್ನ ಪ್ರಾಣಕ್ಕೆ ಹೊಣೆ ಆಗಕ್ಕಾಗೋದಿಲ್ಲ. ನಿನ್ನ ಜೀವನ ಮುಗೀತು. ಈಗ ನಿನ್ನ ಲೋಕಕ್ಕೆ ನೀನು ಹೊರಡು ಅನ್ನುವಂಥ ಆಜ್ಞೆನ ಚಿಕ್ಕಣ್ಣಪ್ಪ ಸ್ವಾಮಿಗಳು ಇಲ್ಲಿ ಆ ವೈಬ್ ಇದೆ. ಬಟ್ ಇಲ್ಲಿ ಆ ಕಾರ್ಡ್ ಇಲ್ಲ, ಬಟ್ ಆ ವೈಬ್ ಇದೆ. ಸೊ ಯಾಕಿದೆ ಅಂತ ಗೊತ್ತಿಲ್ಲ. ಸೊ ನಾನು ಕೂಡ ಅವರಲ್ಲಿ ಯಾರ್ದೋ ಒಬ್ರು ಪ್ರಾಣಕ್ಕೆ ತೊಂದರೆ ಆದಾಗ ಅವರಲ್ಲಿ ಜಾಸ್ತಿ ಹೋಗ್ತಿದ್ರು ಅಂತ ಕೇಳ್ಕೊಂಡಿದ್ದೆ. ಮೇ ಬಿ ಆ ಕಾರಣಕ್ಕೆ ಇರಬಹುದು. ಅವ್ರು ಇವಾಗ ಸೊ ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು, ಎಲ್ರಿಗೂ ದೀರ್ಘಾಯುಷ್ಮಾನ್ ಭವ. ಈಗ ನೋಡಿ ಅವರಿಗೆ ಎಲ್ಲೂ ಇರಕ್ಕಾಗಲ್ಲ, ಬರೀ ಅಲಿತಾ ಇದ್ದಾರೆ. ಮಿಕ್ಕಿದ್ದು ಆ ದೈವಕ್ಕೆ ಬಿಟ್ಟಿದ್ದು, ಅವರಿಗೆ ಬಿಟ್ಟಿದ್ದು. ಸ್ವಾಮಿ ನನ್ನಿಂದ ಆಗಿರೋ ಅಪರಾಧಕ್ಕೆ ಕ್ಷಮೆ ಇರಲಿ. ಜೊತೆಗೆ ಪ್ರಾಮಾಣಿಕತೆ 2 ಬಾರಿ ಬಂದಿದೆ. ಸೊ ಹಾಗಾಗಿ ಪ್ರಾಮಾಣಿಕವಾಗಿ ಇರಿ ಅನ್ನುವಂಥದ್ದು ಇದೆ. ಓಕೆ, ಹಳೆ ಪ್ರಾಮಾಣಿಕತೆಗೆ ಹೆಚ್ಚಿನ ಬೆಲೆನ ಕೊಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಒಂದು ಲಿಮಿಟ್ ಏನಿದೆ ಆ ಲಿಮಿಟಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಇಷ್ಟೇ ನನ್ನ ಕೈಲಿ ಆಗೋದು, ನನ್ನ ಕೈಲಿ ಇನ್ನ ಸಾಧನೆ ಮಾಡೋಕ್ಕಾಗಲ್ಲ, ನಂಗೆ ಸಾಕಾಗಿದೆ, ನಂಗೆ ಇನ್ನೇನು ಬರಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋದು ಹೇಳಬೇಡಿ. ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ತಾ ಇರಿ ಅನ್ನುವಂಥದ್ದು ಇದೆ. ಹಳೆ ತಪ್ಪುಗಳನ್ನ ಮತ್ತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಮಾರ್ಗದರ್ಶನನ ಹಾಕ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ಒಂದು ಮೆಂಟಲ್ ಕ್ಲಾರಿಟಿ ಇರಲಿ ನಿಮ್ಮಲ್ಲಿ ಅನ್ನುವಂಥದ್ದು ಇದೆ. ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಯಾವ ದಾರಿಲಿ ನಡಿಬೇಕು, ಯಾವ ದಾರಿಲಿ ನಡಿಬಾರ್ದು, ಇದ್ರ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಪ್ರಾಮಾಣಿಕತೆ ಅಂತ ಇದೆಲ್ಲ ಕಾರ್ಡು ಹೇಳ್ತಾ ಇದೆ. ಇಲ್ಲಿ ಮತ್ತೆ ಹೇಳ್ತಿದೆ ನೋಡಿ, ಹಾನೆಸ್ಟಿ ಈಸ್ ದ ಕೀ. ಪ್ರಾಮಾಣಿಕವಾಗಿ
ಸತ್ಯದ ಹಾದಿಲಿ, ಧರ್ಮದ ಹಾದಿಲಿ ನಡೀರಿ. ಮಾಡೋ ಕೆಲ್ಸಕ್ಕೆ ಶ್ರದ್ಧೆ ಭಕ್ತಿಯಿಂದ ನಿಜವಾಗ್ಲೂ ಪ್ರಯತ್ನ ಪಡಿ. ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಹಾಗಂತ ಯಾರ್ದೋ ಪ್ರಾಣಕ್ಕೆ ಅಪಾಯ ಮಾಡುವಂಥ ಪ್ರಯತ್ನನ ನೀವು ಪಟ್ರೆ ಆ ಅಪಾಯದಲ್ಲಿ ನೀವೇ ಸುಟ್ಟೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸದ್ಯಕ್ಕೆ ನಿಮ್ಮೊಳಗಿನ ರಾಕ್ಷಸರನ್ನ ಅಂತ್ಯ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಒಂದಷ್ಟು ಸಮಸ್ಯೆಗಳಿಂದ, ನೆಗೆಟಿವಿಟಿಯಿಂದ, ನೆಗೆಟಿವ್ ಥಾಟ್ಸಿಂದ, ನಿಮ್ಮ ದುರಭ್ಯಾಸಗಳಿಂದ ನೀವು ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಎಲ್ಲೋ ಒಂದ್ ಕಡೆ ಪ್ರಯಾಣನ ಹೋಗ್ತೀರಾ. ಯಾವುದು ಸಾಧ್ಯನೇ ಇಲ್ಲ ಅನ್ಕೊಂಡ್ರೋ ಅದು ಸಾಧ್ಯ ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಸೋಲ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನೀವೇನ್ ಕೆಲಸ ಮಾಡ್ತಿದ್ದೀರಾ, ಏನ್ ಪ್ರಯತ್ನ ಪಡ್ತಿದ್ದೀರಾ, ಇದರಿಂದ ನಿಮ್ಗೆ ಸಾಕಷ್ಟು ರೆಕಗ್ನೈಸ್ ಆಗ್ತೀರಾ. ಮುಂದಿನ ದಿನಗಳಲ್ಲಿ ಇದರಿಂದ ನಿಮ್ಗೆ ಒಳ್ಳೆಯ ಒಂದು ಬೆಳವಣಿಗೆ, ಒಂದು ಮಾರ್ಗದರ್ಶನ ಮತ್ತೆ ಒಂದೊಳ್ಳೆ ರೆಕಗ್ನೈಸೇಷನ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಕಷ್ಟದ ಸಮಯದಲ್ಲಿ ನನ್ನನ್ನು ನೆನೆಸ್ಕೊ. ನನಗೆ ನಿಂಗೆ ಸಹಾಯ ಮಾಡೋದ್ರಲ್ಲಿ ಖುಷಿ ಇದೆ. ನೀನು ಕೂಡ ಬೇರೆಯವರಿಗೆ ಖುಷಿ ಖುಷಿಯಾಗಿ ಸಹಾಯ ಮಾಡು ಅನ್ನುವಂಥದ್ದು ಇದೆ. ಮರೀದಿರ ಕಲಿತಾ ಇರು, ಕಲಿಕೆನೇ ಜೀವನ ಅನ್ನುವಂಥದ್ದು ಕೂಡ ಇದೆ. ನಿನ್ ಜೊತೆ ನೀನ್ ಯಾವಾಗ್ಲೂ ಇರು, ನೀನು ಎಲ್ಲೋ ಕಳೆದು ಹೋಗ್ಬೇಡ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಶಸ್ಸು ಬರ್ತಾ ಇದೆ ಅನ್ನುವಂಥದ್ದು ಇದೆ. ದೇವರ ಆಶೀರ್ವಾದ, ದೇವರ ಮಾರ್ಗದರ್ಶನ ಇಲ್ದಿರ ಯಾವುದೇ ಕೆಲಸನ ಮಾಡಬೇಡ. ನಿನ್ನ ಜೀವನದಲ್ಲಿ ದೊರಕಿರೋದಕ್ಕೆ, ಸಿಕ್ಕಿರೋದಕ್ಕೆ ನಿಂಗೆ ಕೃತಜ್ಞತೆ ಇರಲಿ ಅನ್ನುವಂಥದ್ದು ಇದೆ. ಕೆಲವು ಸತಿ ನೀನ್ ಅನ್ಕೊಂಡಂಗೆ ಆಗ್ತಾ ಇಲ್ಲ ಅಂದ್ರೆ ದೈವ ಬೇರೆ ನಿರ್ಧಾರ ಮಾಡಿದೆ ಅಂತ ತಿಳ್ಕೊ. ಆ ನಿರ್ಧಾರದ ಪ್ರಕಾರನೇ ನಿನ್ನ ಜೀವನ ನಡೆಯುತ್ತೆ ಅನ್ನುವಂಥದ್ದು ಕೂಡ ತಿಳ್ಕೊ ಅಂತ ಹೇಳ್ತಿದ್ದಾರೆ. ಜೊತೆಗೆ ಸೆಲ್ಫ್ ಡಿಸಿಪ್ಲಿನ್ ಇರಲಿ. ಯಾವುದೇ ಕಾರಣಕ್ಕೂ ಭಯ ಬೇಡ ಮಗು, ಭಯ ಬೇಡವೇ ಬೇಡ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಫೋಕಸ್ ನಿಮ್ಮ ಕೆಲಸದ ಕಡೆ ಇರಲಿ ಅನ್ನುವಂಥದ್ದು ಇದೆ. ನೀವೇನ್ ತಿಳ್ಕೊಂಡಿದ್ದೀರಾ ಅದಕ್ಕಿಂತ ಹೆಚ್ಚು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾವುದೇ ಕಾರಣಕ್ಕೂ ಭರವಸೆಯನ್ನ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ. ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ ನಿಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೆಲ್ಫ್ ಡಿಸಿಪ್ಲಿನ್ ಹೇಳ್ತಾ ಇದೆ, ಸೆಲ್ಫ್ ಡಿಸಿಪ್ಲಿನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯೋಗ ಮಾಡಿ, ಮೆಡಿಟೇಷನ್ ಮಾಡಿ ನಿಮ್ಮ ಮಾನಸಿಕ ಒತ್ತಡನ ಕಡಿಮೆ ಮಾಡಿಕೊಂಡು ಇನ್ನರ್ ಪೀಸ್ನ ಗೇನ್ ಮಾಡಿ ಅನ್ನುವಂಥದ್ದು ಇದೆ. ಆಂಜನೇಯನ ಫೋಟೋ ಅಥವಾ ಒಂದು ಚಿತ್ರದ ಮುಂದೆ ಕೂತ್ಕೊಂಡು ಮೆಡಿಟೇಷನ್ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹಳೆ ತಪ್ಪುಗಳಿಂದ ಕಲ್ತ್ಕೊಂಡು ಮುಂದುವರಿಬೇಕು. ಪದೇ ಪದೇ ಅದೇ ತಪ್ಪು ಮಾಡಬಾರ್ದು, ಮತ್ತೆ ಮಕ್ಕಳಿಗೆ ತಪ್ಪು ಮಾಹಿತಿ ಕೊಡಬಾರ್ದು ಅನ್ನುವಂಥದ್ದು ಕೂಡ ಇದೆ. ಆಂಜನೇಯನ ದೇವಸ್ಥಾನಕ್ಕೆ ಮಂಗಳವಾರ ಅಥವಾ ಗುರುವಾರದ ಹೊತ್ತು ಬಾಳೆಹಣ್ಣನ್ನ ಕೊಟ್ಬಿಟ್ಟು ಬನ್ನಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಗುಡ್ಡದ ಮೇಲೆ ಒಂದು ದೇವಸ್ಥಾನ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಮಂಗಳವಾರ ಅಗತ್ಯ ಇರೋರಿಗೆ ಸ್ವೀಟ್ನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸಾಧ್ಯ ಇರೋರು ಒಂದಷ್ಟು ದೇವಸ್ಥಾನನ ಪರಿಕ್ರಮ ಮಾಡಿ ಬನ್ನಿ ಅಂತ. ಪರಿಕ್ರಮ ಅಂದ್ರೆ ಪ್ರದಕ್ಷಿಣೆ ಹಾಕಿ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸಾಧ್ಯ ಆದ್ರೆ ಆಂಜನೇಯರ ವಾನರ ಸೇನೆಗೆ ಒಂದಷ್ಟು ಏನಾದ್ರು ತಿನ್ಲಿಕ್ಕೆ ಕೊಟ್ಬಿಟ್ಟು ಬನ್ನಿ. ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯನ ಹೆಸರಲ್ಲಿ ಅಥವಾ ನಿಮ್ಮ ಇಷ್ಟದ ದೇವರ ಹೆಸರಲ್ಲಿ ಒಂದು ಹವನನ ಮಾಡಿಸಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹನುಮಾನ್ ಚಾಲೀಸ ಹವನ ಅಂತ ಏನು, ಅದನ್ನ ಮಾಡಿಸಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಂಜೆ ಹೊತ್ತು ದಿನಾಗ್ಲೂ ಹನುಮಾನ್ ಚಾಲೀಸನ ಕೇಳಿ, ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಮಲ್ಗಕ್ಕಿಂತ ಮುಂಚೆ ನಿಮ್ಗೇನ್ ಬೇಕು ಪ್ರಾರ್ಥನೆ ಮಾಡಿ ಮಲ್ಗಿ, ಅದು ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಆದ್ರೆ ಅದು ನಿಮ್ಮ ಒಳ್ಳೇದಕ್ಕಾಗಿರೋದನ್ನ ಮಾತ್ರ ಕೇಳ್ಕೊಳ್ಳಿ. ಸಾಕಷ್ಟು ವಿಚಾರಗಳಲ್ಲಿ ನೆಗೆಟಿವ್ ಫೋರ್ಸ್ ನಿಮ್ಮೊಳಗೆ ಇದೆ. ಆ ನೆಗೆಟಿವಿಟಿನ ಹೊರಗೆ ಹಾಕೋದ್ರ ಕಡೆ ಗಮನನ ಕೊಡಿ. ನೆಗೆಟಿವಿಟಿ ನಿಮ್ಮನ್ನ ಡಿಸ್ಟರ್ಬ್ ಮಾಡದೆ ಇರೋ ಹಾಗೆ ನೋಡ್ಕೊಳ್ಳಿ. ನೀವೇ ನೆಗೆಟಿವಿಟಿನ ಡಿಸ್ಟರ್ಬ್ ಮಾಡಿ ಓಡಿಸಿ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ದಿನಾಗ್ಲೂ ಮಾಡೋದ್ರಷ್ಟೇ ನೀವು ಭಯದಿಂದ ಹೊರಬರೋದಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ಇದೆ. ದೈಹಿಕ ಶ್ರಮನ ಪಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮಂತ್ರ ಜಪನ ಮಾಡಿ. ತಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸುತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖ ಕ್ಷಯ ಕರೋ ಭವ.
बुद्धिर्बलं यशोधैर्यं निर्भयत्वं मरोगतं अजाड्यं वाक्पटुत्वं च हनुमान् स्मरणे भवेत्. ಓಂ ಶ್ರೀ ಮಹಾಂಜನೇಯಂ ಪವನಪುತ್ರ ವೇಷಯ ವೇಷಯ ಓಂ ಶ್ರೀ ಹನುಮತೆ ಫಟ್. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ರೀಡಿಂಗಲ್ಲಿ. ಅಲ್ಲಿವರೆಗೂ ಆಂಜನೇಯನ ಆಶೀರ್ವಾದ ನನ್ನ ಮೇಲೆ, ನಿಮ್ಮ ಮೇಲೆ, ವಾಗ್ದೇವಿ ಕುಟುಂಬದ ಮೇಲೆ, ವಸುದೈವಕ ಕುಟುಂಬದ ಮೇಲೆ, ಎಲ್ರ ಮೇಲೂ ಇರಲಿ. ಆಂಜನೇಯ ಹಿಂಗೆ ಎಲ್ರಿಗೂ ಆಶೀರ್ವಾದ ಮಾಡ್ತಾ ಇರಲಿ ಅನ್ನುವಂಥದ್ದು ಇದೆ, ಕೇಳ್ಕೊಳ್ತೀನಿ. ಜೊತೆಗೆ ಆಂಜನೇಯಂಗೆ ಏನೋ ಒಂದು ಹೊಸ ವಿಚಾರ ಕಾಣಿಸ್ತಾ ಇದೆ. ಆ ಹೊಸ ವಿಚಾರನ ಹೊಡ್ಕೊಂಡು ಆಂಜನೇಯ ನೀರೊಳಗೆ ಧುಮುಕ್ತಾನೆ ಅನ್ನುವಂಥದ್ದು ಇದೆ. ಅದೇನೋ ಒಂದು ವಿಡಿಯೋ ಆಂಜನೇಯ ನೀರಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಿರೋದು ವಿಡಿಯೋ ಸಿಗುತ್ತೆ ನಮಗೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಯಾಕೆಂದ್ರೆ ಫಾಸ್ಟ್ ಯುಗ ಅಲ್ವಾ, ಸೊ ಅದನ್ನು ದೇವ್ರನ್ನು ಕೂಡ ಕ್ಯಾಪ್ಚರ್ ಮಾಡುವಂಥ ಕ್ಯಾಮ್ರಾಸ್ ಇರುತ್ತಲ್ಲ, ಅದರಲ್ಲಿ ಸಿಗುತ್ತೆ ಅನ್ನುವಂಥದ್ದು ಇದೆ. ನೋಡೋಣ ಯಾವಾಗ ಸಿಗುತ್ತೆ ಅಂತ. ಸೊ ಒಳ್ಳೆದಾಗ್ಲಿ 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 ಒಳ್ಳೆದಾಗ್ಲಿ. ದೀರ್ಘಾಯುಷ್ಮಾನ್ ಭವ ಎಲ್ರಿಗೂ. ದುಡ್ಕೆ ನಿರ್ಧಾರನ ತಗೊಳ್ಬೇಡಿ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅವಾರ್ಡ್ ಜ್ಞಾಪನ ಬರ್ತಿದ್ದೀನಿ ನನಗೆ ಈ ಹಾಡನ್ನ ನೋಡ್ತಾ ಇದ್ರೆ. ಸೊ ಎಸ್, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.